ಶ್ರೀ ಗುರುಭ್ಯೋ ನಮಃ. ವಾಚಸ್ಪತಾಯ ವಿದ್ಮಹೆ ಬುದ್ಧಿಮೂಲಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್. ಶವಾರುಢಂ ಮಹಾಭೀಮಂ ಘೋರದಂಷ್ಟಹಸುಂ ಕಿಂ ಚತುರ್ಭುಜಂ ಖಡ್ಗಮುಂಡವರಭಯಕರಾಂ ಶಿವಾಂ ರುಂಡಮಾಲಾಧರಂ ದೇವಿ ಲಲಾಜಿಹ್ವಂ ದಿಗಂಬರಂ ಹೇವಂ ಸಂಚಿತಾ ಹೇತ್ಕಾಳಿನ ಸ್ಮಶಾನಾಲಯವಾಸಿನಿಂ. ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಕಾಳಭದ್ರಕಾಳಿ ಶಕ್ತಿಪೀಠ, ಬೆಂಗಳೂರು ಗ್ರಾಮಾಂತರ. ಈ ಶಕ್ತಿಪೀಠದಲ್ಲಿ ಬಹಳಷ್ಟು 36 ವರ್ಷಗಳಿಂದ ಈ ಅಮ್ಮನವರ ಒಂದು ಆರಾಧನೆ ಮಾಡಿರೋಂಥ ಒಂದು ದಿವ್ಯ ಶಕ್ತಿ ಪೀಠ ಕಾಳಭದ್ರಕಾಳಿ ಶಕ್ತಿಪೀಠ. ಇಲ್ಲಿ ಸುಮಾರು 36 ವರ್ಷಗಳಿಂದ ಎಲ್ಲ ನಡೆದಂಥ ಒಂದು ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ಶುಕ್ರವಾರ, ಪ್ರತಿ ಭಾನುವಾರ ಮತ್ತು ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಯಥೇಚ್ಛವಾಗಿ ಬಂದು ಅಮ್ಮನವರ ಸೇವೆ ಸಲ್ಲಿಸಿ ಇಲ್ಲಿ ಎಲ್ಲ ದೋಷಗಳನ್ನು ವಿಮುಕ್ತಿ ಮಾಡ್ಕೊಂಡು ಹೋಗುವಂಥ ಒಂದು ಪುಣ್ಯಕ್ಷೇತ್ರವಾಗಿದೆ. ಹಾಗಾಗಿ ಇವತ್ತಿನ ದಿನದಲ್ಲಿ, ಈ ಕ್ಷಣದಲ್ಲಿ ನಾವು ಅಭಿಷ್ಟ ಸಿದ್ಧಿಪ್ರದ ಕಾಳೆಯನ್ನು ಒಂದು ರೆಮಿಡಿಯನ್ನು ನಾವು ಕೊಡ್ತಾ ಇದ್ದೀವಿ. ಇದರಿಂದ ಆಗಂಥ ಫಲಾಫಲಗಳು ಮಾನವನ ಅಭಿಷ್ಟ ಸಿದ್ಧಿಪ್ರದ. ಏನು ಮಾನವನ ಅಭಿಷ್ಟ? ಕೆಲವರಲ್ಲಿ ತುಂಬ ಆಸೆ ಆಕಾಂಕ್ಷೆಗಳು, ಏನಾದರೂ ಒಂದು ಸಾಧನೆ ಮಾಡಬೇಕು, ಯಾವುದಾದ್ರೂ ಒಂದು ಹಂತಕ್ಕೆ ನಾವು ಬೆಳಿಬೇಕು ಅಂಥೇಳಿ ಅವರು ಪ್ರಯತ್ನ ಪಟ್ಟಾಗ ನಮಗೆ ಗೊತ್ತಿಲ್ಲದೆ, ನಮಗೆ ಅರಿವಿಲ್ದಿರನೇ ನಮ್ಮಲ್ಲೇ ಇರೋಂಥ ಒಂದು ಶತ್ರುಗಳು, ಹಿತಶತ್ರುಗಳಾಗಬಹುದು, ಅಥವಾ ವಿರೋಧಿಗಳಾಗಬಹುದು, ಅಥವಾ ನಮ್ಮ ಜಾತಕದಲ್ಲಿ ಇರೋಂಥ ಒಂದು ದೋಷಗಳಾಗಬಹುದು, ಮನೆಯಲ್ಲಿ ಪಿತೃದೋಷಗಳಾಗಬಹುದು, ಸರ್ಪದೋಷ ಆಗಬಹುದು, ಮತ್ತು ನವಗ್ರಹ ದೋಷಗಳಾಗಬಹುದು. ಯಾವುದೇ ಒಂದು ದೋಷ ನಮ್ಮನ್ನು ಎಡಬಿಡದೆ ಅದು ಕಾಡಿಸಿ ಮುಂದೆ ಹೋಗೋಕ್ಕಾಗದೆ ನಮ್ಮನ್ನು ಸುಮಾರು ಅಡ್ಡಿ ಆತಂಕಗಳು ಪಡಿಸಿ ಆ ಕೆಲಸ ಕಾರ್ಯಗಳನ್ನೆಲ್ಲ ಅಲ್ಲೇ ಸ್ತಂಭನ ಮಾಡ್ತಾ ಇರ್ತವೆ. ಅದಕ್ಕಾಗಿ ಯಾವುದೇ ನಾವು ಕೆಲಸಗಳು ಕೈ ಹಾಕಿದ್ರೂ ಸಹ ಅದು ಈಡೇರದೇ ಇರಬೇಕಾದ್ರೆ ನಾವು ಬೇಕಾದಷ್ಟು ಕಡೆ ಸುತ್ತಿರ್ತೀವಿ, ಬೇಕಾದಷ್ಟು ಕಡೆ ಹೋಗ್ತಾ ಇರ್ತೀವಿ, ಬೇಕಾದಷ್ಟು ಪೂಜೆ ಪುನಸ್ಕಾರಗಳು, ಯಾಗ ಯಜ್ಞಗಳೆಲ್ಲ ಮಾಡ್ತೀವಿ. ಆದರೂ ಅದು ಕೈಗೆ ಎಟಕದೇ ಇರಬೇಕಾದ್ರೆ ಅದು ನಿಜವಾದ ಒಂದು ಸ್ಥಿತಿ ಏನಾಗಿರುತ್ತೆ? ಯಾಕೆ ಹಿಂಗೆ ಮಾನವನಲ್ಲಿ ಗೊಂದಲಗಳಿದ್ದಾವೆ? ನಾವೆಷ್ಟು ಪೂಜೆಗಳು ಮಾಡಿಸಿದ್ರು, ಎಷ್ಟು ಹೋಮ ಮಾಡಿಸಿದ್ರು, ಯಾವ ಕ್ಷೇತ್ರಗಳಲ್ಲೂ ಹೋದರೂ ಸಹ ನಮಗೆ ಅದು ಅನುಕೂಲ ಆಗ್ತಾ ಇಲ್ಲ ಅನ್ನೋ ಒಂದು ಗೊಂದಲ ಮಾನವನಲ್ಲಿ ತುಂಬ ಕಾಡ್ತಾ ಇರ್ತವೆ. ಕಾರಣ ಏನಂದರೆ, ಅವನು ಮಾಡಿದಂಥ ಒಂದು ಸಂಕಲ್ಪ ಈಡೇರದೇ ಇದ್ದಾಗ, ಅವನು ಮಾಡಿರೋಂಥ ಒಂದು ಸಂಕಲ್ಪ ಕೈಗೆ ಎಟಕದೇ ಇದ್ದಾಗ, ಅವನು ಎಷ್ಟೇ ಪ್ರಯತ್ನಪಟ್ಟು ಏನಾದರೂ ಒಂದು ಹಣ ಸಂಪಾದನೆ ಮಾಡಿ ಅದನ್ನು ಒಂದು ಕಡೆ ಇಟ್ಟು ಇನ್ನೇನು ಪ್ರಯತ್ನ ಪಡಬೇಕಂದಾಗ ಅದು ಇನ್ಯಾವುದಕ್ಕೋ ತಗೊಂಡು ಹೋಗೋಂಥದ್ದು, ಮತ್ತು ಇಂಥವೆಲ್ಲ ಮಾನವನಲ್ಲಿ ಆಗ್ತಾ ಇರ್ತವೆ. ಅದು ಕಾರಣ ಏನಂತಂದರೆ, ಮಾನವನಲ್ಲಿರುವಂಥ ಒಂದು ದೋಷ ಮತ್ತು ಕರ್ಮ ಫಲಾಫಲಗಳು ಅದು ಏಕಕಾಲದಲ್ಲಿ ಬಂದು ಆವರಿಸಿ ಮಾನವನನ್ನು ಒಂದು ಅಧೋಗತಿಗೆ ತಗೊಂಡೋಗೋಂಥ ಒಂದು ಸ್ಥಿತಿಗತಿಗಳು ಬಹಳಷ್ಟು ಈ ಇತ್ತೀಚಿನ ದಿನಗಳಲ್ಲಿ ಆವಾಗಲಿಂದ ಇದೆ, ಆದರೆ ಕಾಡ್ತಾ ಇದೆ. ಹಂಗಾಗಿ ಈ ವಾಮಾಚಾರ ದೋಷ, ಕೆಡಕ ದೋಷಗಳಿಂದ ಅತಿಶಯವಾಗಿ ಮಾನವನ ಮನಸ್ಸು ಕಚ್ಕೊಂಡಿರ್ತಾನೆ. ಅದೆಲ್ಲ ಬಹಳಷ್ಟು ಕಷ್ಟಕರವಾದ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೊಂದು ಒಳ್ಳೊಳ್ಳೆ ಸೂಕ್ತವಾದ ಮಾರ್ಗಗಳು, ಅನೇಕ ಶಕ್ತಿಪೀಠಗಳಿದ್ದಾವೆ. ಅದರಲ್ಲಿ ಪರಿಹಾರ ಕೊಡೋಂಥ ಒಂದು ಸ್ಥಾನಗಳು ಬೆರಳು ಎಣಿಕೆಯಷ್ಟೇ ಇರ್ತವೆ. ಎಲ್ಲ ಕಡೆ ಪರಿಹಾರ ಸಿಗಲ್ಲ ಅನ್ನೋದಲ್ಲ, ಅದರ ಸಾಧನೆ ಮಾಡಿ ಆ ಒಂದು ಕ್ಷೇತ್ರದ ಒಂದು ಶಕ್ತಿ, ಆ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿರೋಂಥ ಒಂದು ಕಾರ್ಯಕ್ರಮಗಳು, ಆ ದೇವಿಗೆ ಕಳಾಕರ್ಷಣೆ ಕೊಟ್ಟಿರೋಂಥದ್ದಾಗಲಿ, ಅಲ್ಲಿನ ಒಂದು ಚಕ್ರ ಸ್ಥಾಪನೆಗಳು ಮಾಡಿರೋಂಥ ಒಂದು ಸನ್ನಿಧಿಗಳಾಗಲಿ. ಈಗ ಇದ್ರ ಬಗ್ಗೆ ಮಾತಾಡಬೇಕಂತಂದರೆ ಅನೇಕ ಶಕ್ತಿಪೀಠಗಳಲ್ಲಿ ಈಗ ನಮ್ಮ ಶಂಕರಾಚಾರ್ಯರು ಸನಾತನ ಧರ್ಮದಲ್ಲಿ ಬಂದಿರೋಂಥ ಒಂದು ಚಕ್ರಗಳನ್ನು ಪ್ರತಿಷ್ಠಾಪನೆ ಮಾಡಿದಂಥ ಒಂದು ಶಕ್ತಿಪೀಠಗಳಲ್ಲಿ ಯಾವುದೇ ಒಬ್ಬ ಮನುಷ್ಯ ಹೋಗಿ ಅಲ್ಲಿ ಸಂಕಲ್ಪ ಮಾಡಿದ ತಕ್ಷಣ ಅವನ ಮನಸ್ಸಲ್ಲಿರುವಂಥ ಕಾರ್ಯಗಳು, ಆ ಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟಿದ ತಕ್ಷಣ ಆ ಎನರ್ಜಿ ಅವನ ಶರೀರದಲ್ಲಿ ಆವೇಶವಾಗಿ ಅವನ ಮನಸ್ಸಿನ ಅಭಿಷ್ಟಗಳನ್ನು ನೆರವೇರಿಸೋದ್ರಲ್ಲಿ ಯಾವುದೇ ಸಂಶಯ ಇರಲ್ಲ. ಅದೇ ರೀತಿಯಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಆ ಒಂದು ಶಕ್ತಿ ಇರಲ್ಲ ಅಂತ ನನ್ನ ಒಂದು ಅನುಭವ. ಇರೋಂಥ ಒಂದು ಶಕ್ತಿಪೀಠಗಳಲ್ಲಿ ಅದು ಶತಸಿದ್ಧವಾಗಿ ನಡೆಯುತ್ತೆ. ಹಾಗಾಗಿ ಇವತ್ತಿನ ಒಂದು ದಿನದಲ್ಲಿ ಯಾವುದೇ ಕೆಲಸಕ್ಕೆ ಕೈ ಹಾಕಕ್ಕೆ ಹೋದಾಗ ನಮಗೆ ಅದು ಹೆಟಕದೇ ಇರೋಂಥದ್ದು, ಈಗ ಒಂದು ಮನೆ ಕಟ್ಟಬೇಕು, ಅಥವಾ ಒಂದು ಕಾರ್ ತಗೋಬೇಕು, ಒಂದು ಸೈಟ್ ತಗೋಬೇಕು, ಇಲ್ಲ ಇನ್ನೂ ಏನಾದರೂ ಒಂದು ಮನಸ್ಸಿನ ಅಭಿಷ್ಟ ಇರುತ್ತೆ, ಅದು ಹೆಟಕದೇ ಇದ್ದಾಗ ಕಾಲಕ್ರಮೇಣ ಕೈ ಜಾರಿ ಹೋಗ್ತಾ ಇರಬೇಕಾದ್ರೆ ಯಾವುದೇ ದೋಷಗಳಾಗಬಹುದು, ಯಾವುದೇ ಒಂದು ಕರ್ಮ ಕಾಡಿಸ್ತಾ ಇರಬಹುದು, ಅದಕ್ಕೆಲ್ಲ ಒಂದು ಸಣ್ಣ ಉಪಾಯ, ಸಣ್ಣ ಪರಿಹಾರ ಈ ಒಂದು ಕ್ಷೇತ್ರದಲ್ಲಿ
ಈ ಕಾಳಭದ್ರಕಾಳಿ ಶಕ್ತಿಪೀಠದಲ್ಲಿ ಇವತ್ತಿನ ದಿನದಲ್ಲಿ ನಾವು ಸುಮಾರು 36 ವರ್ಷಗಳು ನಮ್ಮ ಗುರುಸೇವೆ ಮಾಡಿರೋಂಥ ಒಂದು ದಿವ್ಯ ಶಕ್ತಿ, ಅಂಥ ಒಂದು ಶಕ್ತಿಯುತವಾಗಿರೋಂಥ ಒಂದು ನಮ್ಮ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಸುಲಭೋಪಾಯವಾಗಿ ಅವರು ಹೆಚ್ಚು ಕಷ್ಟಪಡದೆ, ಎಷ್ಟು ಶ್ರಮ ಪಡದೆ, ಅತಿಶಯವಾಗಿ ದುಡ್ಡು ಖರ್ಚು ಮಾಡದೆ ಸುಲಭವಾಗಿ ಕೈಗೆ ಹೆಟಕಿ ನಾವು ಅಂದ್ಕೊಂಡಿರೋಂಥ ಒಂದು ಕೆಲಸ ಕಾರ್ಯಗಳು ಅಭಿಷ್ಟ ಸಿದ್ಧಿಪ್ರದ, ಅವರ ಮನಸ್ಸಿನ ಸಂಕಲ್ಪಗಳು ನಡೆಯುವಂಥ ಒಂದು ಕಾರ್ಯಕ್ರಮ ಈ ಒಂದು ಕ್ಷೇತ್ರದಲ್ಲಿ ಮಾಡಿರ್ತೀವಿ. ಇದು ಒಂದು ಸರ್ವ ಅಭಿಷ್ಟ ಸಿದ್ಧಿಪ್ರದ ಕಾಳಿ ಒಂದು ಮಹತ್ಕರವಾದ ಒಂದು ಶಕ್ತಿ. ಇದರಲ್ಲಿ ಅಂಥ ಒಂದು ಚಕ್ರಗಳೆಲ್ಲ ಹಾಕಿ, ಅಂಥ ಸಿದ್ಧಿ ಮಂತ್ರಗಳನ್ನು ಹಾಕಿ ಇದರ ಮೇಲೆ ಆವೇಶ ಮಾಡಿಸಿ, ಆವಾಹನೆ ಮಾಡಿಸಿ, ಪ್ರಾಣ ಪ್ರತಿಷ್ಠೆ ಸಮೇತ ಇದನ್ನು ಸಿದ್ಧಿಯಾಗಿರೋಂಥವಂಥದ್ದು ಅಭಿಷ್ಟ ಸಿದ್ಧಿಪ್ರದ ಕಾಳಿ. ಅಂದರೆ ಇದನ್ನು ಯಾವ ಜಾಗದಲ್ಲಿ ಇಟ್ಟು ಇದಕ್ಕೊಂದು ಪೂಜೆ ಪುನಸ್ಕಾರ ಯಾವ ರೀತಿ ಮಾಡಬೇಕು, ಲಘು ಉಪವಾಯುವ ಯಾವ ಥರ ಪೂಜೆ ಮಾಡಬೇಕು ಅನ್ನೋದನ್ನು ಒಂದು ಕ್ರಮವಾಗಿ ಹೇಳ್ತೀವಿ. ಅದೇ ರೀತಿಯಾಗಿ ಇದನ್ನು 21 ದಿನ ಅಥವಾ 41 ದಿನ ಅಥವಾ 48 ದಿವಸ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಒಂದು 108 ಸಾರಿ ನಾವು ಹೇಳೋಂಥ ಒಂದು ಮಂತ್ರ ಹೇಳಿ ಇದನ್ನು ಮನೆಯಲ್ಲಿ ಕಟ್ಟಿ ಆರಾಧನೆ ಮಾಡಿದ್ದೇ ಸತ್ಯ. ಆದರೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆಂದರೆ ಇದನ್ನು ಮಾಡಿರೋಂಥದ್ದು ಎಲ್ಲ ನಮ್ಮ ಒಂದು ತಾಂತ್ರಿಕ ವಸ್ತುಗಳನ್ನು ಬಳಸಿ, ಆ ತಾಂತ್ರಿಕ ಕ್ರಮಗಳಲ್ಲಿ ಯಾವ್ಯಾವ ರೀತಿ ಮಾಡಿದ್ರೆ ಇದನ್ನು ಚೈತನ್ಯ ಬರುತ್ತೆ, ಒಂದು ಆವೇಶ ಬರುತ್ತೆ, ಒಂದು ಆವಾಹನೆ ಬರುತ್ತೆ, ಮತ್ತು ಅವರ ಮನಸ್ಸಿನಲ್ಲಿರುವಂಥ ಎಲ್ಲ ಕಾರ್ಯಗಳು ಈಡೇರುತ್ತೆ ಅನ್ನೋದನ್ನು ಕೂಲಂಕುಷವಾಗಿ ಎಲ್ಲ ಪರಿಶೋಧನೆ ಮಾಡಿ ಇದನ್ನು ಮಾಡಿರೋಂಥದ್ದು. ಇದು ಅಭಿಷ್ಟ ಸಿದ್ಧಿಪ್ರದ ಕಾಳಿ ಪ್ರಸಾದ. ಅಂದರೆ ಕಾಳಿದೊಂದು ಶಕ್ತಿಯುತವಾದ ಒಂದು ಸಂಕಲ್ಪ, ಸಕಲ ಕಾರ್ಯ ಸಿದ್ಧಿ ಕಳಶ ಅಂಥೇಳಿ ಇದನ್ನು ತಗೊಂಡೋಗಿ ಮನೆಯಲ್ಲಿ 21 ದಿವಸ ಅಥವಾ 48 ದಿವಸ ಪ್ರತಿದಿನ ನಾನು ಹೇಳ್ಕೊಡೋಂಥ ಒಂದು ಮಂತ್ರನ ಇದರ ಮೇಲೆ ಪ್ರಯೋಗ ಮಾಡಿದ್ದೆ ಸತ್ಯ. ಆದರೆ ನಾವು ಅಂದ್ಕೊಂಡಿದ್ದ ಕೆಲಸಗಳು 100ಕ್ಕೆ 100 ಫಲ ಖಚಿತವಾಗಿ ಇದು ಕೊಟ್ಟೆ ಕೊಡುತ್ತೆ. ಹಾಗಾಗಿ ಇದನ್ನು ಕಟ್ಟುವಾಗ ಯಾವ ಮಂತ್ರನ ಹೇಳಿ ಇದನ್ನು ಶಕ್ತಿ ತುಂಬಬೇಕಪ್ಪ ಅಂತಂದರೆ, ಇದನ್ನು ಕಾಳಿ ಅಭಿಷ್ಟ ಸಿದ್ಧಿಪ್ರದ ಕಾಳಿ ಅನ್ನೋ ಒಂದು ಮಂತ್ರ ಬಹಳ ಉತ್ಕೃಷ್ಟವಾದದ್ದು, ಬಹಳ ಶಕ್ತಿಯುತವಾದದ್ದು. ಅದು ನಿಮಗೆ ಎಷ್ಟು ಬೇಕು ಅಷ್ಟು, ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಳ್ಳಿ. ಮೊದಲು ಇದರ ಮುಂದೆ ಇನ್ನೂ ಯಥೇಚ್ಛವಾಗಿ ಇದು ಫಲ ಕೊಡಬೇಕಂತಂದರೆ, ಈ ಗ್ರಂಥಿ ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಪಂಚಗವ್ಯ ದೀಪ ಕೊಡಿ ಅಂದರೆ ಕೊಡ್ತಾರೆ. ಅಂದರೆ ಸಗಣಿಯಿಂದ ಮಾಡಿರೋಂಥದ್ದು ಪಂಚಗವ್ಯ ದೀಪ ಕೊಡಿ ಅಂದರೆ ಕೊಡ್ತಾರೆ. ಅದು ತಂದು ಮನೇಲಿ ಇಟ್ಕೊಂಡು ತುಪ್ಪದ ದೀಪ ಅದರೊಳಗಡೆ ಹಾಕಿ ಒಂದು 5 ಅಥವಾ 8 ದೀಪ ಅದ್ರ ಮುಂದೆ ಹಚ್ಚಿ, ಅಥವಾ 2 ಹಚ್ಚಿಬಿಟ್ಟು ನಾವು ಹೇಳ್ಕೊಡೋಂಥ ಒಂದು ಮಂತ್ರನ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಇದೆ ಯಥಾಶಕ್ತಿ ಅದರ ಮಂತ್ರ ಜಪ ಮಾಡಿ ಇದಕ್ಕೊಂದು ಸಾಂಬ್ರಾಣಿ ಹೊಗೆ ಧೂಪದ ಹೊಗೆ ತೋರಿಸಿದ್ರೆ ಸಾಕು. ಅಷ್ಟೇ ಒಂದು ಶಕ್ತಿ ಇದರಿಂದ ಇದು ಆವೇಶಕ್ಕೆ ಬರುತ್ತೆ. ಈಗ ಮಂತ್ರ ಹೇಳ್ತೀವಿ, ದಯವಿಟ್ಟು ಅದನ್ನು ಸಾವಧಾನವಾಗಿ ಕೇಳಿ ಅದನ್ನು ನೋಟ್ ಮಾಡ್ಕೊಳ್ಳಿ. ಕ್ರೀಂ ಕ್ರೀಂ ಹುಂ ಹುಂ ಹ್ರೀಂ ಹ್ರೀಂ ಮಹಾಕಾಳಿ ಕ್ರೀಂ ಕ್ರೀಂ ಹುಂ ಹುಂ ಹ್ರೀಂ ಹ್ರೀಂ ಸ್ವಾಹ. ಈ ಮಂತ್ರ ನಿಮಗೆ ಎಷ್ಟು ಯಥಾಶಕ್ತಿ ಎಷ್ಟು ಆಗುತ್ತೋ ಅಷ್ಟು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಸ್ವಾಮರಣಿ ಹೊಗೆ ತೋರಿಸ್ಬಿಟ್ಟು ಹೊಗೆ ಕೊಟ್ಟು ಈ ಮಂತ್ರನ ಎಷ್ಟು ಸಾಧ್ಯನೋ ಅಷ್ಟು ಹೇಳಿ. ಇದರಿಂದ ಎಂತಹ ಶತ್ರು ಕಾಟ ಇದ್ದರೂ ಪರಿಹಾರ ಆಗುತ್ತೆ. ಮನೆ ಕಡೆ ವಾಮಾಚಾರ ದೋಷ, ಕೆಡುಕು ದೋಷಗಳು, ಭೂತ ಪ್ರತಿಪಿಶಾಚ ಕಾಟಗಳಿದ್ರೂ ಸಹ ಇದನ್ನು ಮನೆಯಲ್ಲಿ ಇದು ಇದ್ದ ಕಡೆ ಅಂತೂ ಅದು ಉಚ್ಚಾಟನೆ ಆಗುವಂಥದ್ದು ಶತಸಿದ್ಧ. ಅದು ಹೋಗುತ್ತೆ. ಮತ್ತು ನಮ್ಮ ಮನಸ್ಸಿನ ಅಭಿಷ್ಟ ಒಂದು ಸೈಟ್ ತೊಗೋಬೇಕಾ, ಮನೆ ಕಟ್ಟಬೇಕಾ, ಒಂದು ಗಾಡಿ ತಗೋಬೇಕಾ, ಅಥವಾ ಇನ್ನೇನಾದರೂ ಮನಸ್ಸಿನ ಸಂಕಲ್ಪಗಳು ಈಡೇರಬೇಕಾ, ಎಲ್ಲದಕ್ಕೂ ಒಂದು ಪ್ರಸಿದ್ಧವಾದ ಒಂದು ಮಹಾಕಾಳಿ ಅಭಿಷ್ಟ ಸಿದ್ಧಿಪ್ರದ ಕಾಳಿ ಒಂದು ಪ್ರಸಾದ ಇದರಲ್ಲಿ ಚಕ್ರಗಳನ್ನು ಹಾಕಿ ಮಾಡಿರ್ತೀವಿ. ಇದು ಅನೇಕ ವರ್ಷಗಳಿಂದ ಇದನ್ನು ಸಾಧನೆ ಮಾಡ್ಕೊಂಡು ಬಂದಿರೋಂಥ ಒಂದು ಪ್ರಸಾದ ನಿಮ್ಮ ಕೈಲಿಡ್ತಾ ಇದ್ದೀವಿ. ಕ್ಷೇತ್ರಕ್ಕೊಂದ್ಸರಿ ಬನ್ನಿ, ಅಮ್ಮನ ದರ್ಶನ ಮಾಡಿ ಇದನ್ನು ತಗೊಂಡೋಗಿ ಮನೇಲಿಟ್ಟು ನಿಮ್ಮ ಇಷ್ಟಾರ್ಥಗಳು ನೆರವೇರಿಸ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು.